ಯಾರು ಎಷ್ಟೇ ಕುತಂತ್ರ ನಡೆಸಿದ್ರು ಗೆಲ್ಲೋದು ಮಾತ್ರ ಭಾಗ್ಯ ಒಳ್ಳೆತನ. ಕನ್ನಿಕಾ ಶ್ರೇಷ್ಠ ತಾಂಡವ್ ಸೇರ್ಕೊಂಡು ಭಾಗ್ಯಗೆ ಕೊಡಬಾರದ ಕಷ್ಟ ಕೊಡ್ತಾ ಬಂದಿದ್ರು. ಭಾಗ್ಯ ಮಾತ್ರ ಎಲ್ಲಾ ಕಷ್ಟಗಳನ್ನ ಫೇಸ್ ಮಾಡಿಕೊಂಡು ಬಂದ್ಲು. ಇದೀಗ ಭಾಗ್ಯ ಮನೆಯಲ್ಲಿ ಪೂಜಾ ಕಿಶನ್ ಮದುವೆ ಸಂಭ್ರಮ ನಡೀತಾ ಇದೆ. ಆದ್ರೆ ಕನ್ನಿಕಾ ಮದುವೆ ನಿಲ್ಲಿಸಲು ಒಂದಲ್ಲ ಒಂದು ಪ್ರಯತ್ನ ಮಾಡ್ತಾನೆ ಬಂದಿದ್ದಾಳೆ. ಇದೀಗ ಆದೀಶ್ವರ್ಗೆ ಸತ್ಯ ದರ್ಶನವಾಗ್ತಿದೆ. ಭಾಗ್ಯ ಒಳ್ಳೆವಳು ಅಂತ ಹಂತ ಹಂತವಾಗಿ ಗೊತ್ತಾಗ್ತಿದೆ. ಹಾಗಾದ್ರೆ ಭಾಗ್ಯ ಆದೀಶ್ವರ್ ಮನಸ್ಸು ಗೆದ್ಲಾ? ಇನ್ನಾದ್ರೂ ಮದುವೆ ಸುಸೂತ್ರವಾಗಿ ನಡೆಯುತ್ತಾ? ಸೀರಿಯಲ್ ನಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಇದೀಗ ಭಾಗ್ಯ ಮನೆಯಲ್ಲಿ ಕಿಶನ್ ಪೂಜಾ ಮದುವೆ ನಡೀತಾ ಇದೆ. ಇಲ್ಲಿ ಮದುವೆ ಸಂಭ್ರಮಕ್ಕಿಂತ ಮದುವೆ ನಿಲ್ಲಿಸೋದು ಹೇಗೆ ಅಂತ ಪ್ಲಾನ್ ಮಾಡ್ತಿದ್ದಾರೆ ಕುತಂತ್ರಿಗಳು. ಪೂಜಾ ಕಿಶನ್ ಮದುವೆ ನಿಲ್ಲಿಸಬೇಕು ಅಂತ ಕನ್ನಿಕಾ ತನ್ನ ದೊಡ್ಡಣ್ಣ ಆದೀಶ್ವರ್ನ ಮನೆಗೆ ಕರೆಸಿಕೊಂಡಿದ್ಲು. ಭಾಗ್ಯ ಬಗ್ಗೆ ಆತನ ಬಳಿ ಸುಳ್ಳು ಸುಳ್ಳು ಆರೋಪ ಮಾಡಿ ಆಕೆಯನ್ನ ಕೆಟ್ಟವಳು ಎಂಬಂತೆ ಬಿಂಬಿಸಿದ್ಲು. ಆದ್ರೆ ಕನ್ನಿಕಾ ತಂದೆಗೆ ಭಾಗ್ಯ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಈ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಇದೀಗ ಆದೀಶ್ವರ್ಗೂ ಭಾಗ್ಯ ಒಳ್ಳೆತನ ಗೊತ್ತಾಗಿದೆ. ಇದೀಗ ಆದೀಶ್ವರ್ ಮದುವೆಗೆ ಒಪ್ಪಿಕೊಳ್ಳೋದು ಫಿಕ್ಸ್ ಆಗಿದೆ. ಆದೀಶ್ವರ್ ಮುಂದೆ ಭಾಗ್ಯಾಳನ್ನ ಕೆಟ್ಟವಳಂತ ಕನ್ನಿಕಾ ಬಿಂಬಿಸಿದ್ಲು. ಪೂಜಾ ಮನೆಗೆ ಬಂದ್ರೆ ಮನೆ ಎರಡು ಭಾಗ ಆಗುತ್ತೆ, ಅವಳಿಂದ ಈ ಮನೆ ನೆಮ್ಮದಿ ಹಾಳಾಗುತ್ತೆ, ದುಡ್ಡಿನ ಆಸೆಗಾಗಿ ಪೂಜಾ ಕಿಶನ್ ಹಿಂದೆ ಬಿದ್ದಿದ್ದಾಳೆ ಅಂತ ಆತನ ಬಳಿ ಹೇಳಿದ್ಲು. ಇದರಿಂದಾಗಿ ಆದೀಶ್ವರ್ ಈ ಮದುವೆ ನಡೆಯೋದು ಬೇಡ, ತಾನೇ ಹೇಗಾದ್ರೂ ಮದುವೆ ನಿಲ್ಲಿಸ್ತೀನಿ ಅಂತ ಹೊರಟಿದ್ದ. ಆದ್ರೆ ಭಾಗ್ಯಳ ಒಳ್ಳೆತನ ಆದೀಶ್ವರ್ಗೆ ಹಂತ ಹಂತವಾಗಿ ಗೊತ್ತಾಗ್ತಿದೆ. ಆಕೆಯನ್ನು ದೂರದಿಂದಲೇ ಗಮನಿಸ್ತಾ ಇದ್ದಾನೆ. ಭಾಗ್ಯ ಆಡಿದ ಒಂದೊಂದು ಮಾತು ಇದೀಗ ಆಘಾತ ತರಿಸಿದೆ. ನಾನು ಭಾಗ್ಯಳ ಬಗ್ಗೆ ಅನ್ಕೊಂಡಿದ್ದೇನು, ಇಲ್ಲಿ ನಡೀತಾ ಇರೋದೇನು, ಭಾಗ್ಯ ಇಷ್ಟೊಂದು ಒಳ್ಳೆಯವಳ, ನಾನು ಇವರ ಬಗ್ಗೆ ತಪ್ಪು ತಿಳಿದುಕೊಂಡಿದ್ನಾ ಅಂತ ಆದೀಶ್ವರ್ ಮನಸ್ಸಿನಲ್ಲೇ ಅಂದ್ಕೊಂಡಿದ್ದಾನೆ. ಭಾಗ್ಯ ಒಳ್ಳೆಯವಳು ಅಂತ ಗೊತ್ತಾಗ್ತಿದ್ದಂತೆ ಆಕೆಯ ಮೇಲೆ ಆದೀಶ್ವರ್ ಸಾಫ್ಟ್ ಕಾರ್ನರ್ ತೋರಿಸಿದ್ದಾನೆ. ಆದೀಶ್ವರ್ನಲ್ಲಾದ ಬದಲಾವಣೆ ನೋಡಿ ಕನ್ನಿಕಾ ಸರಿಯಾಗಿ ಉರ್ಕೊಂಡಿದ್ದಾಳೆ. ಇದೀಗ ಆದೀಶ್ವರ್ ಪೂಜಾ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡೋದು ಪಕ್ಕಾ ಆಗಿದೆ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಯಾವತ್ತಿದ್ರೂ ಒಳ್ಳೆತನ ಗೆದ್ದೇ ಗೆಲ್ಲುತ್ತೆ. ಭಾಗ್ಯ ವಿಷಯದಲ್ಲೂ ಹೀಗೆ ಆಗ್ತಿದೆ. ಕನ್ನಿಕಾ ತಾಂಡವ್ ಶ್ರೇಷ್ಠ ಎಷ್ಟೇ ಕುತಂತ್ರ ಮಾಡಿದ್ರೂ ಭಾಗ್ಯ ಸೋಲೋ ಮಾತೇ ಇಲ್ಲ. ಭಾಗ್ಯ ಗಟ್ಟಿಗಿತ್ತಿ ಬರೋ ಸವಾಲನ್ನ ನೀರು ಕುಡಿದಷ್ಟೇ ಈಸಿಯಾಗಿ ಫೇಸ್ ಮಾಡ್ತಾಳೆ. ಭಾಗ್ಯ ಒಳ್ಳೆತನದ ಮುಂದೆ ಆದೀಶ್ವರ್ ಶರಣಾಗ್ತಾನೆ. ಮುಂದೆ ಆದೀಶ್ವರ್ಗೆ ಭಾಗ್ಯ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.